ಕೊಚ್ಚಿದ್ದು ಹೋಗ್ತಾ ಇದ್ದಾರೆ, ರೈತರು ಕೂಡ್ತಾ ಇದ್ದಾರೆ, ಮೂವ್ಮೆಂಟ್ ದೊಡ್ಡ ಹಿಡಿತಾ ಇದೆ. ಯಾವ ರಾಹುಲ್ ಗಾಂಧಿ ಅವರು ರೈತರ ಪರ, ಬಡವರ ಪರ, ಕಾರ್ಮಿಕರ ಪರ ಅಂತ ಏನು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು, ಜಂಜಿ ಪರ, CJP ಪರ ಅನ್ನುವಂಥ ವಾದನ ಕ್ರಿಯೇಟ್ ಮಾಡ್ತಾಯಿದ್ರು. ಅದನ್ನೆಲ್ಲ ಒಮ್ಮೆ ಕರ್ನಾಟಕದಲ್ಲೇ ಹೇಳಿದ್ದೆ ನಾವು ಡೆಮಾಲಿಷ್ ಮಾಡಿದಂಗೆ ಈ ಬಿಡದಿ ವಿಷಯ ತೆಗೆದುಕೊಂಡ DK ಶಿವಕುಮಾರ್ ಅವರು ಏನಾದಲ್ಲ ಈ ಒಂದು ಸಮಸ್ಯೆಯನ್ನು ತಮ್ಮ ಮೇಲೆ ಎಳ್ಕೊಂಡು ಅನ್ನೋದರಲ್ಲೇ ಭಾಳಷ್ಟು ಜನ ಇದು ಒಪ್ಪಿಕೊಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ದುಡಿಸ್ಕೊಳ್ಳುವಂಥ ಪ್ರಯತ್ನ, ಪಾದಯಾತ್ರೆ ಮತ್ತೊಂದು ಮುಗಿದೊಂದು ಮಾಡ್ತಾ ಇನ್ನಷ್ಟು ದೊಡ್ಡದು ಮಾಡಿ ಇದ್ರ ಒಟ್ಟಿನಲ್ಲಪ್ಪ ಕ್ಯಾನ್ಸಲ್ ಆಗಲೇಬೇಕು ಅಂತೇಳಿ ಅನುಕೂಲದೆಲ್ಲ ಸ್ವಲ್ಪ ದೋಸ್ತಿ ಮಾಡಿಕೊಂಡು BJP ಜೊತೆಗೆ ಇನ್ನು ಕೆಲವು ಕಡೆ ತಾವು ಮುಂದೋಕ್ಕು. ಈಗಾಗಲೇ JDS ತಮ್ಮ ಅಭ್ಯರ್ಥಿಗಳು ಘೋಷಣೆ ಸಹಿತ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ನಿಧಾನಕ್ಕೆ ಅನ್ನುವಂಥ ಶಬ್ದಗಳಿಗೆ ಬರ್ತಾ ಇದ್ದಾವೆ. ಒಟ್ಟಲ್ಲಿ ತನ್ನ ಅಸ್ತಿತ್ವಕ್ಕಾಗಿ ಏನೇನು ಮಾಡಬೇಕಾಯಿತು JDS ಇವತ್ತು ಮಾಡ್ತಾಯಿದ್ದ. ಈಗಂತೂ ಜಬರ್ದಸ್ತಾಗಿ ಈ ಜನರನ್ನು ಕೂಡಿಸಿ, ರೈತರನ್ನು ಕೂಡಿಸಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ JDSದವರು. ಹೀಗಾಗಿ JDS ಕಳೆದು ಹೋದಂಥ ಒಂದು ಸ್ಥಾನವನ್ನು, ಅದರಲ್ಲೂ ಈ ಮೈಸೂರು ಏರಿಯಾದಲ್ಲಿ ಇನ್ನಷ್ಟು ಸ್ಥಾನಗಳು ಹೆಚ್ಚಾಗುವಂಥ ಕೆಲಸವನ್ನು ಇಂಡೈರೆಕ್ಟಾಗಿ ಇವತ್ತು DK ಶಿವಕುಮಾರ್ ಅವರು ಮಾಡಿಕೊಟ್ಟಿದ್ದರಿಂದಾಗೆ ನಮ್ಮ HD ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರು ಆಗಿರ್ಬೋದು ಒಂದಿಷ್ಟು ನಿಟ್ಟುಸಿರು ಬಿಡುವಂಗಾಗಿದೆ. ಯಾಕಂದ್ರೆ ಈ ಒಂದು ರಾಜಕೀಯ ಪಕ್ಷ ಮೇಲೆ ಹೇಳಬೇಕಾಗಿತ್ತು ಅಂದರೆ ಅದರ ಮುಖ್ಯ ಏನಪ್ಪ ಅಂದರೆ ಬಡವರ ಪರ, ರೈತರ ಪರ ಅಂತ ಘೋಷಣೆಗಳು ಹೋಗುವಂಥದ್ದು. ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಈಗ ಅನೇಕ ಕಡೆ ನೋಡ್ತಾ ಇದ್ದೀವಿ ನಾವು, ಸಾಕಷ್ಟು ಘೋಷಣೆ ಮಾಡ್ತಾರೆ, ಅಧಿಕಾರಕ್ಕೆ ಬಂದ್ಕೊಳ್ಳಿ ಅದೆಲ್ಲ ಮರೆತು ಬಿಡ್ತಾರೆ. ಒಂದಿಷ್ಟು ಅಲ್ಲಷ್ಟರಲ್ಲಿ ಏನೋ ಒಂದಿಷ್ಟು ಸಾಲ ಮನ್ನಾನೋ ಅಂಥ ಒಂದು ಗಿಮಿಕ್ಗಳನ್ನ ಮಾಡಿ ನಂತರದಲ್ಲಿ ಎಷ್ಟೋ ಜನ ಒಂದು 10 ಮಂದಿ ಕೊಟ್ಟು 106 ಮಂದಿನ ದೂರ ಸರಿಸುವಂಥ ಕೆಲಸಗಳು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಜನತಾದಳ ಮೋಸ್ಟ್ಲಿ ಮುಗಿದೋಗಿತ್ತು ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ ಈಗ ಮರಳಿ ಅದು ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಅದರಲ್ಲಿ ಯಶಸ್ವಿನೂ ಆಗ್ತದೆ ಅನ್ನೋಂಥ ಮಾತುಗಳು. ಯಾಕಂದ್ರೆ ಅವರ ಮನೆತನ, ಅದರಲ್ಲೂ ದೇವೇಗೌಡರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ವಿಶೇಷವಾಗಿ ರೇವಣ್ಣ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇವರೆಲ್ಲರೂ ಪ್ರಜ್ವಲ ಅಂತ ಕೆಲಸ ಮಾಡೋದು ಹೋಗಿದ್ರೆ ಇವತ್ತು ಪ್ರಜ್ವಲ ನಾಯಕ ಇರ್ತಿದ್ದ ನಿಖಿಲ್ ಅವರ ಜಾಗದಲ್ಲಿ. ಆದರೆ ದುರಂತ ಏನಪ್ಪ ಅಂದ್ರೆ